ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ NCERT ಕ್ಲಾಸ್ 7 ದೀಪಕಂ ಪುಸ್ತಕದ ಷಷ್ಠಃ ಪಾಠಃ 6ನೆಯ ಪಾಠ ಕ್ರೀಡಾಮ ವಯಂ ಶ್ಲೋಕಾಂತ್ಯಾಕ್ಷರೀಂ ಇದರ ಎಕ್ಸ್ಪ್ಲನೇಷನ್ ಪಾರ್ಟ್ ಅನ್ನು ನೋಡೋಣ. ಈ ಚಾಪ್ಟರ್ನಲ್ಲಿ ಮುಖ್ಯವಾಗಿ 10 ಸುಭಾಷಿತಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಷ್ಟು ಸುಭಾಷಿತಗಳನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದರೆ ತುಂಬ ಲೆಂತಿ ಆಗ್ತದೆ ವಿಡಿಯೋ. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ 3 ಸುಭಾಷಿತಗಳನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಉಳಿದ ಸುಭಾಷಿತಗಳನ್ನು ತಿಳಿಯೋಣ. ಕ್ರೀಡಾಮ ವಯಂ ಶ್ಲೋಕಾಂತ್ಯಾಕ್ಷರೀಂ. ವಯಂ ಶ್ಲೋಕ ಅಂತ್ಯಾಕ್ಷರೀಂ ಕ್ರೀಡಾಮ. ಶ್ಲೋಕ ಅಂತ್ಯಾಕ್ಷರಿ ಅಂದರೆ ಗೊತ್ತು ನಮಗೆಲ್ಲ. ಕೆಲವೊಮ್ಮೆ ಹೆಸರಿನ ಅಂತ್ಯಾಕ್ಷರಿ ಆಡ್ತೇವೆ, ಕೆಲವೊಮ್ಮೆ ಹಾಡಿನ ಅಂತ್ಯಾಕ್ಷರಿಗಳನ್ನು ಹಾಡ್ತೇವೆ, ಹಾಗೆ ಕೆಲವೊಮ್ಮೆ ವಸ್ತುಗಳ ಹೆಸರುಗಳನ್ನು ಇಟ್ಟುಕೊಂಡು ಅಂತ್ಯಾಕ್ಷರಿಗಳನ್ನು ಆಡ್ತೇವೆ. ಅಂತ್ಯಾಕ್ಷರಿ ಅಂದರೆ ಒಂದು ಶಬ್ದವನ್ನು ಹೇಳ್ತೇವೆ, ಅದರ ಕೊನೆಯ ವ್ಯಂಜನವನ್ನು ಉಪಯೋಗಿಸಿಕೊಂಡು ಇನ್ನೊಂದು ಗುಂಪಿನವರು ಅದರಿಂದ ಪ್ರಾರಂಭವಾಗುವಂಥ ಹೆಸರು, ಹಾಡು ಇವುಗಳನ್ನು ಹೇಳಬೇಕಾಗ್ತದೆ. ಈ ಚಾಪ್ಟರ್ನಲ್ಲಿ ಶ್ಲೋಕಗಳ ಅಂತ್ಯಾಕ್ಷರಿಯನ್ನು ಇಲ್ಲಿ ಆಟ ಆಡ್ತಾ ಇದ್ದಾರೆ. ವಯಂ ಶ್ಲೋಕಾಂತ್ಯಾಕ್ಷರೀಂ ಕ್ರೀಡಾಮ. ಸಖಿ ದೀಪಿಕೆ ವಯಂ ಅಧುನಾ ಕ್ರೀಡಿತುಂ ಅಭಿಲಷಾಮಃ. ಇಲ್ಲಿ ಒಬ್ಳು ಹುಡುಗಿ ಹೇಳ್ತಾಳೆ ದೀಪಿಕೆ ಅಂತ, ಇನ್ನೊಬ್ಳು ಫ್ರೆಂಡಿನ ಹೆಸರು ದೀಪಿಕಾ ಅಂತ, ಆಕಾರ ಅಂತ ಸ್ತ್ರೀಲಿಂಗ. ಸಖಿ ಫ್ರೆಂಡ್ ದೀಪಿಕೆ, ನಾವು ಈಗ ಆಟ ಆಡೋಕ್ಕೆ ಇಷ್ಟಪಡ್ತೇವೆ. ಅಭಿಲಷಾಮಃ ಲಶ್ ಧಾತುವಿನಿಂದ ಬಂದಿರುವಂಥದ್ದು, ಅಭಿ ಉಪಸರ್ಗ ಪೂರ್ವಕವಾಗಿರುವಂಥದ್ದು. ಈಗಲೇ ಆಟ ಆಡೋಣ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ದೀಪಿಕಾ ಹೇಳ್ತಾಳೆ, ಅರೆ ಭಾರತಿ ಬಹಿಹಿ ವೃಷ್ಟಿಹಿ ಅಸ್ತಿ ಕಥಂ ಕ್ರೀಡಾಮಃ. ಬಹಿಹಿ ಅಂದರೆ ಹೊರಗಡೆ, ಹೊರಗಡೆ ಮಳೆ, ವೃಷ್ಟಿಹಿ ಅಂದರೆ ಮಳೆ, ಮಳೆ ಇದೆ, ಮಳೆ ಬರ್ತಾ ಇದೆ ಹೊರಗಡೆ. ಕಥಂ ಕ್ರೀಡಾಮಃ ಹೇಗೆ ಆಟ ಆಡೋಣ ನಾವು. ವೃಷ್ಟಿ ಅಸ್ತು ನಾಮ ಇಚ್ಛಾ ಅಸ್ತಿ ಚೇತ್ ಕ್ರೀಡಾಮಃ. ಆಗ ಹೇಳ್ತಾಳೆ ವೃಷ್ಟಿ ಮಳೆ ಹೆಸರಿಗಷ್ಟೇ, ನಮಗೆ ಇಚ್ಛೆ ಇದ್ದರೆ, ಆಟ ಆಡುವ ಇಚ್ಛೆ ಇದ್ದರೆ ಆಟ ಆಡೋಣ, ಆಟ ಆಡಬಹುದು ನಾವು. ಬಹಿರ್ಗಮನಸ್ಯ ಅವಶ್ಯಕತಾ ಏವ ನಾಸ್ತಿ. ಬಹಿಹಿ ಹೊರಗಡೆ, ಗಮನ ಹೋಗುವಂಥದ್ದು, ಹೊರಗಡೆ ಹೋಗುವ ಅವಶ್ಯಕತೆಯೇ ಇಲ್ಲ. ಹೊರಗಡೆ ಮಳೆ ಬರ್ತಾ ಇದೆ, ನಮಗೆ ಇಚ್ಛೆ ಇದ್ದರೆ ಹೊರಗಡೆ ಹೋಗದೆ ಆಟ ಆಡಬಹುದು ನಾವು. ಏಷಾ ನೂತನ ಕ್ರೀಡಾ ಅಸ್ತಿ ಭೋಹೋ. ಇದೊಂದು ಹೊಸ ಕ್ರೀಡೆ, ಹೊಸ ಆಟ. ಭೋಹೋ ಅಂದರೆ ಫ್ರೆಂಡ್ಸ್ ಜೊತೆಗೆ ಕ್ಲೋಸ್ ಆಗಿ ಮಾತನಾಡುವಂಥದ್ದು. ಅಂತ್ಯಾಕ್ಷರಿ ಕ್ರೀಡಾ ಇತಿ, ಅದರ ಹೆಸರೇನು? ಅಂತ್ಯಾಕ್ಷರಿ ಆಟ. ಕಿಂ ಅಂತ್ಯಾಕ್ಷರಿ ಕ್ರೀಡಾ ಅಹಮಪಿ ಕ್ರೀಡಾಮಿ ಅಂತ ಇನ್ನೊಬ್ಳು ಹೇಳ್ತಾಳೆ. ಅಂತ್ಯಾಕ್ಷರಿ ಕ್ರೀಡೆಯ, ಹಾಗಿದ್ರೆ ನಾನು ಆಟ ಆಡಲಿಕ್ಕೆ ಇಷ್ಟಪಡ್ತೇನೆ. ಅವಶ್ಯಂ ಆಗಚ್ಚಂತು ವಯಂ ಸರ್ವೇ ಕ್ರೀಡಾಮಃ. ಹಾಗೆ ಆಗಲಿ, ಎಲ್ಲರೂ ಬನ್ನಿ, ನಾವೆಲ್ಲರೂ ಒಟ್ಟಿಗೆ ಆಟ ಆಡೋಣ. ಆಗಚ್ಚಂತು ಇದು ಲೋಟ್ಲಕಾರದಲ್ಲಿದೆ, ಕ್ರೀಡಾಮಃ ಲಟ್ಲಕಾರದಲ್ಲಿದೆ. ಸಖಿ ತರ್ಹಿ ಕ್ರೀಡಾಯಾಹ ನಿಯಮಾನ್ ಸೂಚಯತು. ಇನ್ನೊಬ್ಳು ಕೇಳ್ತಾಳೆ, ಫ್ರೆಂಡ್ ಹಾಗಾದ್ರೆ, ತರ್ಹಿ ಹಾಗಾದ್ರೆ, ಓಕೆ ದೆನ್ ಕ್ರೀಡಾಯಾಹ ಕ್ರೀಡೆಯ ನಿಯಮಾನ್ ನಿಯಮ ರೂಲ್ಸ್ ಅನ್ನ ಹೇಳು, ಸೂಚಯತು ತಿಳಿಸು. ಹಾಗಿದ್ರೆ ಈ ಅಂತ್ಯಾಕ್ಷರಿಯ ನಿಯಮ ಏನು? ಅವರು ಆಟ ಆಡ್ತಾ ಇರುವಂತಹ ಅಂತ್ಯಾಕ್ಷರಿ ಯಾವುದು? ವಯಂ ಗಣದ್ವಯಂ ರಚಯಾಮಃ. ಗಣ ಅಂದರೆ ಗ್ರೂಪ್, ನಾವು 2 ಗ್ರೂಪ್, ದ್ವಯಂ ಎರಡು ಗುಂಪುಗಳನ್ನು ರಚಿಸೋಣ. ಪ್ರಥಮ ಗಣಸ್ಯ ನಾಮ ಜ್ಞಾನಮಾಲಾ ಏವಂ ಚ ದ್ವಿತೀಯ ಗಣಸ್ಯ ನಾಮ ರತ್ನಮಾಲಾ. ಮೊದಲ ಗುಂಪಿನ ಹೆಸರು ಏನು? ಜ್ಞಾನಮಾಲಾ. ಎರಡನೆಯ ಗುಂಪಿನ ಹೆಸರು ರತ್ನಮಾಲಾ. ಆದೌ ಪ್ರಥಮ ಗಣಸ್ಯ ಸದಸ್ಯ ಏಕಂ ಪದ್ಯಂ ಗಾಯತಿ. ಇಲ್ಲಿ ಏನು? ಆದೌ ಅಂದರೆ ಮೊದಲು, ಸ್ಟಾರ್ಟ್ ಮಾಡೋದು ಯಾರು? ಪ್ರಥಮ ಗಣ. ಪ್ರಥಮ ಗಣ ಯಾವುದು? ಜ್ಞಾನಮಾಲಾ. ಅದರ ಒಬ್ಬರು ಸದಸ್ಯ ಒಂದು ಪದ್ಯವನ್ನ ಹಾಡ್ತಾರೆ. ಇಲ್ಲಿ ಪದ್ಯ ಅಂದರೆ ಶ್ಲೋಕ. ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ಹೇಳಬೇಕು.
ತಸ್ಯ ಪದ್ಯಸ್ಯ ಅಂತಿಮೇನ ವ್ಯಂಜನವರ್ಣೇನ ದ್ವಿತೀಯಗಣಸ್ಯ ಸದಸ್ಯಃ ಸದಸ್ಯಾ ವಾ ಅನ್ಯಂ ಶ್ಲೋಕಂ ಗಾಯತಿ ಏವಂ ಕ್ರಮಶಃ ಕ್ರೀಡಾ ಪ್ರಚಲತಿ. ಒಂದು ಪ್ರಥಮ ಗಣದವರು ಒಂದು ಶ್ಲೋಕವನ್ನು ಹೇಳ್ತಾರೆ, ಅದರ ಅಂತಿಮದಲ್ಲಿ ಕೊನೆಯಲ್ಲಿ ಒಂದು ವ್ಯಂಜನ ಬರ್ತದೆ. ಆ ವ್ಯಂಜನದ ಉದಾಹರಣೆಗೆ ವಕ್ರತುಂಡ ಶ್ಲೋಕ ತೆಗೆದುಕೊಂಡ್ರೆ ಅದರಲ್ಲಿ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ, ದ ಅನ್ನೋದು ಕೊನೆಯ ಅಕ್ಷರ, ಅದರಲ್ಲಿರುವ ವ್ಯಂಜನ ಯಾವುದು? ದಕಾರ. ಅದರಿಂದ ನೆಕ್ಸ್ಟ್ ಗ್ರೂಪಿನವರು ಒಂದು ಶ್ಲೋಕವನ್ನು ಶುರು ಮಾಡಬೇಕು. ದ್ವಿತೀಯ ಗಣಸ್ಯ ಸದಸ್ಯ ವಾ ಸದಸ್ಯ ಅನ್ಯಂ ಶ್ಲೋಕಂ ಗಾಯತಿ, ಇನ್ನೊಂದು ಶ್ಲೋಕವನ್ನು ಹಾಡ್ತಾಳೆ. ಏವಂ, ಹೀಗೆಯೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಕ್ರೀಡಾ ಪ್ರಚಲತಿ. ಅಹೋ ಮಹಾನ್ ಆನಂದ ಭವಿಷ್ಯತಿ ತರ್ಹಿ ಕ್ರೀಡಾಮಹ. ಚೆನ್ನಾಗಿ ಖುಷಿ ಆಗ್ತದೆ ಈ ಆಟವನ್ನು ಆಡಲಿಕ್ಕೆ, ಹಾಗಿದ್ರೆ ಆಟ ಆಡೋಣ. ಆದೌ ಜ್ಞಾನಮಾಲಾಗಣ ರ ಇತಿ ಅಕ್ಷರಾತ್ ಪದ್ಯಂ ಗಾಯತಿ. ಮೊದಲಿಗೆ ಜ್ಞಾನಮಾಲ ಪ್ರಥಮ ಗಣದವರು ರ ಎಂಬಂತಹ ಅಕ್ಷರದಿಂದ ಒಂದು ಪದ್ಯವನ್ನು ಹಾಡ್ತಾರೆ. ತತಃ ರತ್ನಮಾಲಾಗಣ ವದತಿ, ಅದಾದ ನಂತರ ರತ್ನಮಾಲಾಗಣದವರು ಹೇಳ್ತಾರೆ. ಈ ರೀತಿಯಲ್ಲಿ ಆಟ ಮುಂದುವರಿತದೆ. ಇಲ್ಲಿ ಅವರ ಅಂತ್ಯಾಕ್ಷರಿ, ಶ್ಲೋಕಾಂತ್ಯಾಕ್ಷರಿಯ ಒಂದು ಶ್ಲೋಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 10 ಶ್ಲೋಕಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಚಾಪ್ಟರ್ನಲ್ಲಿ ಸುಭಾಷಿತಗಳನ್ನು ಉಪಯೋಗಿಸಿಕೊಂಡಿದ್ದಾರೆ. ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಮೊದಲ ಗಣದವರು ರಕಾರದಿಂದ ಶುರು ಮಾಡಿದ್ರು, ಆಮೇಲೆ ಅದು ಕಾಹ ಅಂತ ಎಂಡ್ ಆಯಿತು ಶ್ಲೋಕ. ಆದ್ದರಿಂದ ಎರಡನೆಯ ಗಣದವರು ಕ ಇಂದ ಶುರುವಾಗುವಂಥದ್ದು, ಗುಣಿತಾಕ್ಷರ ಯಾವುದೇ ಆಗಿರಬಹುದು. ಕಾವ್ಯಶಾಸ್ತ್ರ ವಿನೋದೇನ ಅಂತ ತೆಗೆದುಕೊಂಡ್ರು, ಅದು ವಕಾರದಿಂದ ಮುಕ್ತಾಯ ಆಯಿತು. ವಕಾರದಿಂದ ಪ್ರಾರಂಭವಾಗುವಂಥದ್ದು ವಿದ್ಯಾ ವಿವಾದಾಯ ಅಂತ ಇನ್ನೊಂದು ಸುಭಾಷಿತವನ್ನು ತೆಗೆದುಕೊಂಡ್ರು. ಹೀಗೆ 10 ಸುಭಾಷಿತಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಶ್ಲೋಕ ಅಂತ್ಯಾಕ್ಷರಿ ಅಂತ ಅಂದಾಗ ಬರೀ ಸುಭಾಷಿತಗಳನ್ನೇ ತೆಗೆದುಕೊಳ್ಬೇಕಂತೇನಿಲ್ಲ. ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಟ ಅಂತ ಹೇಳಬಹುದು. ಸಂಸ್ಕೃತ ಶ್ಲೋಕಗಳನ್ನು ಕಲೀಲಿಕ್ಕೆ ಒಂದು ಒಳ್ಳೆಯ ಅವಕಾಶ. ಈ ನಾವು ಶ್ಲೋಕಗಳು ಅಂದಾಗ ಸಂಸ್ಕೃತದಲ್ಲಿ ದೇವರ ಕುರಿತಾದಂತಹ ಶ್ಲೋಕಗಳು ಇವೆ, ಸುಭಾಷಿತಗಳನ್ನು ತೆಗೆದುಕೊಳ್ಳಬಹುದು, ಅಥವಾ ಕೆಲವೊಂದು ಸೂತ್ರಗಳು ಬರ್ತವೆ. ಉದಾಹರಣೆಗೆ ಹಿಂದಿನ ತರಗತಿಯಲ್ಲಿ ಅವ್ಯಯದ ಕುರಿತಾಗಿ ಒಂದು ಸೂತ್ರ ಇತ್ತು, ಸದೃಶಂ ತ್ರಿಷು ಲಿಂಗೇಶು ಸರ್ವಾಸು ಚ ವಿಭಕ್ತಿಷು ಅಂತ. ಅವ್ಯಯದ ಕುರಿತಾದಂತಹ ಒಂದು ಸೂತ್ರ ಅದು. ಸೂತ್ರಗಳು ಸಹ ಅದೇ ರೀತಿ 4 ಪಾದಗಳಲ್ಲಿ ಶ್ಲೋಕದ ರೂಪದಲ್ಲೇ ಇರ್ತವೆ. ಅಥವಾ ಆಯುರ್ವೇದದ ಕುರಿತಾದಂತಹ ಕೆಲವೊಂದು ಸೂತ್ರಗಳು ಇರಬಹುದು. ಯೋಗ್ಯತಾ ವಿಸ್ತರದಲ್ಲಿ ಕೆಲವೊಂದು ಶ್ಲೋಕಗಳನ್ನು ಕೊಟ್ಟಿರ್ತಾರೆ, ಅವುಗಳನ್ನು ಉಪಯೋಗಿಸ್ಕೊಳ್ಬಹುದು. ಹೀಗೆ ಯಾವುದೇ ಶ್ಲೋಕಗಳನ್ನು, ದೇವರ ಶ್ಲೋಕಗಳನ್ನಾಗಲಿ ಅಥವಾ ಸುಭಾಷಿತಗಳನ್ನಾಗಲಿ ಸೂತ್ರಗಳನ್ನಾಗಲಿ ಉಪಯೋಗಿಸಿಕೊಂಡು ಈ ಆಟವನ್ನು ಆಡಬಹುದು. ಇದನ್ನು ನಾವು ನಮ್ಮ ಕುಟುಂಬದವರ ಜೊತೆಗೆ ಒಂದು ಟ್ರಿಪ್ಗೆ ಹೋಗಬೇಕಾದ್ರೆ ಅಥವಾ ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಿರ್ಬೇಕಾದ್ರೆ, ಗೆಟ್ ಟುಗೆದರ್ಗಳಲ್ಲಿ ಈ ಆಟವನ್ನು ಆಡಬಹುದು. ಇದಕ್ಕೆ ಯಾವುದೇ ಒಂದು ವಯಸ್ಸಿನ ಮಿತಿ ಅಂತಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕನೂ ಈ ಆಟವನ್ನು ಉಪಯೋಗಿಸಿಕೊಳ್ಳಬಹುದು. ಈ ಚಾಪ್ಟರ್ನಲ್ಲಿ ಒಟ್ಟು 10 ಸುಭಾಷಿತಗಳನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಈ ಸುಭಾಷಿತಗಳೆಲ್ಲವೂ ವಿದ್ಯೆಯ ಕುರಿತಾಗಿರುವಂಥದ್ದು. ವಿದ್ಯೆಯ ಇಂಪಾರ್ಟೆನ್ಸ್ ಏನು, ನಮ್ಮ ಒಂದು ಮಹತ್ವವೇನು ಅನ್ನೋದನ್ನು ಸಾರುವಂತಹ ಸುಭಾಷಿತಗಳು. ಮೊದಲಿಗೆ ರೂಪ ಯೌವನ ಸಂಪನ್ನ ಈ ಸುಭಾಷಿತವನ್ನು ನೋಡೋಣ. ರೂಪ ಯೌವನ ಸಂಪನ್ನ ವಿಶಾಲಕುಲ ಸಂಭವಾಃ ವಿದ್ಯಾಹೀನಾನ ಶೋಭಂತೆ ನಿರ್ಗಂಧಾ ಇವ ಕಿಂಶುಕಾಃ. ರೂಪ ಯೌವನ ಸಂಪನ್ನ ವಿಶಾಲಕುಲ ಸಂಭವಾಃ ವಿದ್ಯಾಹೀನಾನ ಶೋಭಂತೆ ನಿರ್ಗಂಧಾ ಇವ ಕಿಂಶುಕಾಃ. ಮೊದಲಿಗೆ ಪದಚ್ಛೇದವನ್ನು ಮಾಡೋಣ. ರೂಪ ಯೌವನ ಸಂಪನ್ನಾಃ ವಿಶಾಲಕುಲ ಸಂಭವಾಃ ವಿದ್ಯಾಹೀನಾಃ ನ ಶೋಭಂತೆ ನಿರ್ಗಂಧಾ ಇವ ಕಿಂಶುಕಾಃ. ನಿರ್ಗಂಧಾಃ ಇವ ಕಿಂಶುಕಾಃ.
ಇಲ್ಲಿ ಮೊದಲಿಗೆ ಅನ್ವಯವನ್ನು ಮಾಡಬೇಕಾದ್ರೆ ಕ್ರಿಯಾಪದವನ್ನು ನಾವು ನೋಡಬೇಕು. ಶೋಭಂತೆ ಅನ್ನುವಂಥದ್ದು ಇಲ್ಲಿ ಕ್ರಿಯಾಪದ. ಶೋಭತೆ, ಶೋಭೇತೆ, ಶೋಭಂತೆ ಆತ್ಮನೇಪದಿಯಲ್ಲಿರುವಂತಹ ಒಂದು ಕ್ರಿಯಾಪದ. ಶೋಭಿಸುತ್ತಾರೆ. ಇಲ್ಲಿ ಅದಕ್ಕೆ ಹಿಂದೆ ನ ಅನ್ನುವಂಥದ್ದು ಒಂದು ಅವ್ಯಯ ಇದೆ. ಆದ್ದರಿಂದ ನ ಶೋಭಂತೆ, ಶೋಭಿಸುವುದಿಲ್ಲ, ಅದರ ವಿರುದ್ಧವಾಗಿದೆ ಇಲ್ಲಿ. ಶೋಭಿಸುವುದು ನ ಶೋಭಂತೆ, ಶೋಭಿಸುವುದಿಲ್ಲ. ಯಾರು ಶೋಭಿಸುವುದಿಲ್ಲ? ವಿದ್ಯಾಹೀನಾ ನ ಶೋಭಂತೆ. ವಿದ್ಯೆ ಇಲ್ಲದವರು, ವಿದ್ಯಾಹೀನ ಅಂದರೆ ವಿದ್ಯೆ ಇಲ್ಲದವರು ಶೋಭಿಸುವುದಿಲ್ಲ. ಅವರಲ್ಲಿ ಇನ್ನೇನೇನಿರಬಹುದು? ರೂಪ ಯೌವನ ಸಂಪನ್ನಾಹ. ಅವರಲ್ಲಿ ರೂಪ ಇರಬಹುದು, ಯೌವನ ಇರಬಹುದು, ಅಂದರೆ ಅವೆರಡರ ಒಂದು ಸಂಪತ್ತು ಅವರಲ್ಲಿರಬಹುದು. ವಿಶಾಲ ಕುಲ ಸಂಭವಾಹ, ವಿಶಾಲವಾದ ಒಂದು ಕುಲದಲ್ಲಿ ಹುಟ್ಟಿದವರು. ವಿಶಾಲವಾದ ಕುಲ ಅಂದರೆ ಅವರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿರಬಹುದು, ಫೇಮಸ್ ಇರಬಹುದು, ಶ್ರೇಷ್ಠತೆಯನ್ನು ಪಡೆದಿರಬಹುದು. ಅಂದರೆ ಒಬ್ಬ ವ್ಯಕ್ತಿ ನೋಡಲಿಕ್ಕೆ ತುಂಬ ಸುಂದರವಾಗಿರಬಹುದು, ಆದರೆ ಅವನಲ್ಲಿ ವಿದ್ಯೆ ಇದ್ದರೆ ಶೋಭಿಸುವುದಿಲ್ಲ. ಅಥವಾ ಅವನಲ್ಲಿ ಯೌವನ ಇರಬಹುದು, ಆದರೆ ವಿದ್ಯೆಯೇ ಇಲ್ಲ ಅಂದರೆ ಶೋಭಿಸುವುದಿಲ್ಲ. ಹಾಗೆ ವಿಶಾಲ ಕುಲ ಸಂಭವ, ಒಂದು ಒಳ್ಳೆಯ ಮನೆತನದಲ್ಲಿ ಹುಟ್ಟಿರಬಹುದು ಅವನು ಅಥವಾ ಅವಳು, ಆದರೆ ಅವನಲ್ಲಿ ಅಥವಾ ಅವಳಲ್ಲಿ ವಿದ್ಯೆಯೇ ಇಲ್ಲದೆ ಹೋದರೆ, ವಿದ್ಯೆ ಅಂದರೆ ಇಲ್ಲಿ ಬರೀ ಒಂದು ಅಕ್ಷರ ಅಲ್ಲ, ಜ್ಞಾನ ಅಂತ ಅರ್ಥ. ಅಂತಹ ಒಂದು ಜ್ಞಾನ ಅಥವಾ ವಿವೇಕ ಇಲ್ಲದೆ ಹೋದರೆ ನ ಶೋಭಂತೆ, ಅಂಥವರು ಶೋಭಿಸುವುದಿಲ್ಲ. ರೂಪವಿದ್ದರೂ, ಯೌವನವಿದ್ದರೂ, ವಿಶಾಲ ಕುಲದಲ್ಲಿ ಹುಟ್ಟಿದ್ದರೂ ಸಹ ಅಥವಾ ಹಣವಂತನಾಗಿದ್ದರೂ ಸಹ ವಿದ್ಯೆಯೇ ಇಲ್ಲದೆ ಹೋದರೆ ಅವರು ಶೋಭಿಸುವುದಿಲ್ಲ. ಯಾವುದೇ ಥರ ಇಲ್ಲಿ ಅದಕ್ಕೊಂದು ಉಪಮಾನವನ್ನು ಕೊಟ್ಟಿದ್ದಾರೆ. ಏನು? ಒಂದು ಕಂಪ್ಯಾರಿಸನನ್ನು ಕೊಟ್ಟಿದ್ದಾರೆ. ನಿರ್ಗಂಧ ಇವ ಕಿಂಶುಕಾಹ ಅಂತ. ಕಿಂಶುಕಃ ಅಂದರೆ ಒಂದು ಕಾಡಿನಲ್ಲಿ ಬೆಳೆಯುವಂತಹ ಒಂದು ಗಂಧವಿಲ್ಲದಂತಹ, ಒಂದು ಪರಿಮಳವೇ ಇಲ್ಲದಂತಹ ಒಂದು ಹೂವು. ಅದು ನೋಡಲಿಕ್ಕೆ ಸುಂದರವಾಗಿರ್ತದೆ, ಆದರೆ ಅದರಲ್ಲಿ ಗಂಧವೇ ಇರೋದಿಲ್ಲ. ಅಂತಹ ಹೂವನ್ನು ಯಾರು ಅದನ್ನು ಆಘ್ರಾಣಿಸ್ಲಿಕ್ಕೂ ಹೋಗಲ್ಲ, ಅದನ್ನು ಯೂಸ್ ಮಾಡಲಿಕ್ಕೆ ಹೋಗಲ್ಲ. ಕಿಂಶುಕ, ಕಿಂಶುಕಾಹ ಇವ ನಿರ್ಗಂಧಾಹ, ನಿರ್ಗಂಧ ಕಿಂಶುಕಾಹ ಇವ ನ ಶೋಭಂತೆ. ಗಂಧವಿಲ್ಲದ ಒಂದು ಪುಷ್ಪದಂತೆ, ಆ ಕಿಂಶುಕ ಪುಷ್ಪದಂತೆ ಅವರು ಸಮಾಜದಲ್ಲಿ ಶೋಭಿಸುವುದಿಲ್ಲ. ರೂಪ ಯೌವನ ಸಂಪನ್ನಾಹ ವಿಶಾಲ ಕುಲ ಸಂಭವಾಹ ಪರಂತು ವಿದ್ಯಾಹೀನಾಹ ಜನಾಹ ನಿರ್ಗಂಧಾಹ ಕಿಂಶುಕಾಹ ಇವ ನ ಶೋಭಂತೆ. ಇಲ್ಲಿ ವಿದ್ಯೆಯ ಒಂದು ಮಹತ್ವ, ನಮಗೆ ಸಮಾಜದಲ್ಲಿ ಒಂದು ಗೌರವ ಮನ್ನಣೆ ಸಿಗಬೇಕಂದ್ರೆ ವಿದ್ಯೆಯ ಒಂದು ಮಹತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯೇಷಾಂ ಸುಂದರಂ ರೂಪಂ ಅಸ್ತಿ ಯೌವನಂ ಅಸ್ತಿ ಉತ್ತಮೇ ಕುಲೆ ಜನ್ಮೇ ಅಪಿ ಪ್ರಾಪ್ತಂ. ಯಾರಲ್ಲಿ ಸುಂದರವಾದ ರೂಪವಿದೆಯೋ, ಯೌವನವಿದೆಯೋ, ಉತ್ತಮ ಕುಲದಲ್ಲಿ ಜನ್ಮ ಪ್ರಾಪ್ತವಾಗಿದೆ, ಕಿಂತು ಆದರೆ ತೇ ಯದಿ ವಿದ್ಯಾಯಾಹ ಅರ್ಜನಂ ನ ಕುರ್ವಂತೆ, ಅವರು ವಿದ್ಯೆಯ ಒಂದು ಅರ್ಜನೆಯನ್ನ ಸಂಪಾದನೆಯನ್ನ ಮಾಡದೆ ಹೋದರೆ, ಅಂದರೆ ತಾವು ಸ್ವತಃ ವಿದ್ಯೆಯನ್ನು ಕಲಿಯದೆ ಹೋದರೆ ತೇಷಾಂ ಶೋಭಾ ನ ಭವತಿ, ಅವರಿಗೆ ಒಂದು ಶೋಭೆಯೇ ಇರುವುದಿಲ್ಲ. ಯಥಾ ಪುಷ್ಪಿತಾಹ ಪಲಾಶವೃಕ್ಷಾಹ ದರ್ಶನೇ ಅತೀವ ಸುಂದರಾಹ ಸಂತಿ. ಪಲಾಶ ವೃಕ್ಷದಲ್ಲಿ ಬೆಳೆಯುವಂತಹ ಕಿಂಶುಕ ಎಂಬಂತಹ ಹೂವು, ಈ ಪಲಾಶ ವೃಕ್ಷದಲ್ಲಿ ಹೂವುಗಳು ಬೆಳೀತವೆ. ಆಗಲೇ ಹೇಳಿದಾಗೆ ಅದಕ್ಕೆ ಯಾವುದೇ ಗಂಧ ಇರೋದಿಲ್ಲ, ನೋಡಲಿಕ್ಕೆ ಚಂದವಾಗಿ ಕಾಣಿಸ್ತವೆ, ಆದರೆ ಅದರಲ್ಲಿ ಸುಗಂಧ ಇರೋದಿಲ್ಲ. ಅಂತಹ ಹೂವುಗಳನ್ನು ಸಾಮಾನ್ಯವಾಗಿ ಉಪಯೋಗಿಸುವುದೇ ಇಲ್ಲ ಜನ. ಶೋ ಫ್ಲವರ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಇಟ್ಟಿರ್ತೇವೆ ಅಷ್ಟೇ. ಅತಃ ರೂಪಸ್ಯ ಯೌವನಸ್ಯ ಉಚ್ಚಕುಲಸ್ಯ ಚ ಅಪೇಕ್ಷೆಯ ವಿದ್ಯಾ ಏವ ಶ್ರೇಷ್ಠ. ಒಂದು ರೂಪ, ಯೌವನ ಅಥವಾ ಉಚ್ಚಕುಲ ಇವ್ಯಾವುದೂ ಇಲ್ಲದೆ ಹೋದರೂ ಸಹ ವಿದ್ಯೆ, ಇವೆಲ್ಲದಕ್ಕಿಂತ ನಮ್ಮಲ್ಲಿ ವಿದ್ಯೆ ಅನ್ನುವುದು, ಒಂದು ಜ್ಞಾನಾರ್ಜನೆ ಅನ್ನುವುದು ಇರಬೇಕು. ಅದೇ ಎಲ್ಲದಕ್ಕಿಂತಲೂ ಶ್ರೇಷ್ಠ ಅಂತ ಈ ಸುಭಾಷಿತದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಸುಭಾಷಿತ.
काव्यशास्त्रविनोदेन कालो गच्छति धीमतां व्यसनेन च मूर्खाणां निद्रया कलहेन वा। काव्यशास्त्रविनोदेन कालो गच्छति धीमतां व्यसनेन च मूर्खाणां निद्रया कलहेन वा। ಈ ಸುಭಾಷಿತದಲ್ಲಿ ಬುದ್ಧಿವಂತರಾದವರು ತಮ್ಮ ಕಾಲವನ್ನು ಯಾವ ರೀತಿ ಕಳೀತಾರೆ, ತಮ್ಮ ಫ್ರೀ ಟೈಮನ್ನು, ಹಾಗೆ ಮೂರ್ಖರಾದವರು ತಮ್ಮ ಫ್ರೀ ಟೈಮನ್ನು ಯಾವ ರೀತಿಯಲ್ಲಿ ಸ್ಪೆಂಡ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೆ ಇಲ್ಲಿ. ಮೊದಲಿಗೆ ಪದಚ್ಛೇದವನ್ನು ಮಾಡೋಣ. ಕಾವ್ಯಶಾಸ್ತ್ರ ವಿನೋದೇನ ಕಾಲಃ ಗಚ್ಚತಿ ಧೀಮತಾಂ ವ್ಯಸನೇನ ಚ ಮೂರ್ಖಾಣಾಂ ನಿದ್ರಯ ಕಲಹೇನ ವಾ. ಇಲ್ಲಿ ಗಚ್ಚತಿ ಅನ್ನುವಂಥದ್ದು ಕ್ರಿಯಾಪದ, ಹೋಗುತ್ತದೆ. ಕಿಂ ಗಚ್ಚತಿ? ಕಾಲಃ ಗಚ್ಚತಿ, ಕಾಲವು ಹೋಗುತ್ತದೆ. ಯಾರ ಕಾಲ? ಧೀಮತಾಂ ಕಾಲಃ. ಧೀಮತ ಅಂದರೆ ಬುದ್ಧಿವಂತರಾದವರು, ಧೀ ಅಂದರೆ ಬುದ್ಧಿಶಕ್ತಿ, ಬುದ್ಧಿ ಇರುವವರು, ಬುದ್ಧಿವಂತರಾದವರು ಅವರ ಕಾಲ ಹೇಗೆ ಹೋಗ್ತದೆ? ಕಾವ್ಯಶಾಸ್ತ್ರ ವಿನೋದೇನ ಗಚ್ಚತಿ. ಅಂದರೆ ನಮಗೆ ಇರುವಂತಹ 24 ದಿನವೂ ನಾವು 24 ಗಂಟೆಯೂ ನಾವು ಬ್ಯುಸಿಯಾಗಿರೋದಿಲ್ಲ. 8 ಗಂಟೆ ನಾವು ನಿದ್ರೆಯನ್ನು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ, 8 ಗಂಟೆ ನಮ್ಮ ಕೆಲಸದ ಒಂದು ಸಮಯ ಮಿತಿ ಅಂತ ಇಟ್ಕೊಂಡ್ರೆ, ಮತ್ತೆ ಉಳಿದ ಸಮಯವನ್ನು ಅಥವಾ ನಮ್ಮ ಫ್ರೀ ಟೈಮನ್ನು ನಾವು ಯಾವ ರೀತಿ ಕಳಿತೇವೆ? ವಿನೋದ, ಎಂಟರ್ಟೈನ್ಮೆಂಟನ್ನು ನಾವು ಇಷ್ಟಪಡ್ತೇವೆ. ಯಾವ ರೀತಿಯ ಎಂಟರ್ಟೈನ್ಮೆಂಟನ್ನು ಬುದ್ಧಿವಂತರಾದವರು ಇಷ್ಟಪಡ್ತಾರೆ? ಕಾವ್ಯಶಾಸ್ತ್ರ, ಕಾವ್ಯಗಳು, ಹಿಂದಿನವರು ಬರೆದಂತಹ ಸಾಹಿತ್ಯ, ಕಾದಂಬರಿ ಇರಬಹುದು, ಸಣ್ಣ ಕಥೆಗಳಿರಬಹುದು, ಕವಿತೆಗಳಿರಬಹುದು, ಅಥವಾ ಹಾಡುಗಳಿರಬಹುದು, ಭಾವಗೀತೆಗಳು, ಈ ರೀತಿ ಇವುಗಳನ್ನು ಕೇಳುವುದು, ಓದುವುದು ಅಥವಾ ನೋಡುವುದು, ಇವುಗಳೆಲ್ಲ ತಮ್ಮ ಸಮಯವನ್ನು ಕಳೀತಾರೆ. ಅದನ್ನೇ ತಮ್ಮ ಎಂಟರ್ಟೈನ್ಮೆಂಟ್. ಅಥವಾ ಶಾಸ್ತ್ರಗಳು ಅಂದರೆ ವೇದಾದಿ, ನಮ್ಮ ಹಿಂದೂ ಸನಾತನ ಧರ್ಮದ ರಿಲೇಟೆಡ್ ಇರಬಹುದು, ಅಥವಾ ಯಾವುದೇ ಒಂದು ವಾಣಿಜ್ಯ ಶಾಸ್ತ್ರ, ಅರ್ಥಶಾಸ್ತ್ರದ ಬಗ್ಗೆ ಇರಬಹುದು, ರಾಜ್ಯದ ಬಗ್ಗೆ, ದೇಶದ ಬಗ್ಗೆ ತಿಳಿದುಕೊಳ್ಳುವಂಥದ್ದು, ಅಥವಾ ಧರ್ಮಶಾಸ್ತ್ರಗಳನ್ನು ಓದುವಂಥದ್ದು, ಸ್ತೋತ್ರಗಳನ್ನೆಲ್ಲ ಕಲಿಯುವಂಥದ್ದು, ಸ್ತೋತ್ರ ಇತ್ಯಾದಿಗಳನ್ನು ಕಲಿಯುವಂಥದ್ದು, ಈ ರೀತಿಯಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತಾರೆ. ಇಲ್ಲಿ ಕಳೆಯುತ್ತಾರೆ ಅಂದರೆ ತಮ್ಮ ಸಮಯ ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ತಾರೆ ಅಂದರೆ ಫ್ರೀ ಟೈಮನ್ನು, ಅದು ಮುಂದೆಯೂ ಅವರಿಗೆ ಉಪಯೋಗಕ್ಕೆ ಬರಬೇಕು. ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ಅದರಲ್ಲಿ ಒಂದು ಸ್ವಲ್ಪ ಜ್ಞಾನವೂ ಸಿಗಬೇಕು, ಮುಂದೆ ಭವಿಷ್ಯಕ್ಕೂ ಅದು ಉಪಯೋಗವಾಗುವಂಥದ್ದಿರಬೇಕು. ಈ ರೀತಿಯಲ್ಲಿ ತಮ್ಮ ಕಾಲವನ್ನು ಕಳೀತಾರೆ. ಇದನ್ನು ಕಳೀತಾರೆ ಅನ್ನೋದಕ್ಕಿಂತ ಯುಟಿಲೈಸ್ ಮಾಡ್ಕೊಳ್ಳೋದು ಅಂತ ಹೇಳಬಹುದು. ಹಾಗೆ ಮೂರ್ಖಾಣಾಂ ಕಾಲಃ, ಮೂರ್ಖರ ಕಾಲ. ಇಲ್ಲಿ ಕಾಲೋ ಗಚ್ಚತಿ ಅನ್ನುವಂಥದ್ದು ಎರಡೂ ಶಬ್ದಗಳಿಗೂ ಒಂದೇ ಸಲ ಕೊಟ್ಟಿದ್ದಾರೆ. ಇಲ್ಲಿ ಮೂರ್ಖಾಣಾಂ ಕಾಲಃ ಗಚ್ಚತಿ. ಕಥಂ? ಮೂರ್ಖಾಣಾಂ, ಮೂರ್ಖರ ಕಾಲ ಹೇಗೆ ಹೋಗ್ತದೆ? ವ್ಯಸನೇನ ನಿದ್ರಯ ಕಲಹೇನ ವಾ ಗಚ್ಚತಿ. ವ್ಯಸನ ಅಂದರೆ ನಾವು ಕನ್ನಡದಲ್ಲಿ ಚಟ ಅಂತ ಏನು ಹೇಳ್ತೀವಿ, ದುರ್ವ್ಯಸನ ಅಂದರೆ ಸುಮ್ಮನೆ ಟಿವಿನ ನೋಡ್ತಾ ಇರೋದು. ಟಿವಿಯಲ್ಲಿ ಬರುವಂತಹ ಎಲ್ಲ ಪ್ರೋಗ್ರಾಮ್ಗಳು ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಬರುವಂತಹ ಧಾರಾವಾಹಿಗಳನ್ನು ನೋಡ್ತಿರುವಂಥದ್ದು, ಅಥವಾ ಯಾವುದೋ ಒಂದು ಮನೆ ಒಡೆಯುವಂತಹ ಧಾರಾವಾಹಿಗಳನ್ನು, ಬಿಗ್ ಬಾಸ್ಗಳನ್ನು, ಅಥವಾ ಯಾವುದೇ ಒಂದು ಮಾರಲ್ ಇಲ್ಲದೆ ಇರುವಂತಹ ಬರೀ ಮನರಂಜನೆಯನ್ನು ಕೊಡುವಂತಹ ಮೂವೀಸ್ಗಳನ್ನು ನೋಡುವಂಥದ್ದು, ಈ ರೀತಿಯಲ್ಲಿ, ಅಥವಾ ರೀಲ್ಸ್ಗಳನ್ನು ನೋಡ್ತಾ ಇರುವಂಥದ್ದು, ಈ ರೀತಿಯ ವ್ಯಸನಗಳಲ್ಲಿ ಇದೊಂದು ವ್ಯಸನ. ಆದರೆ ಮೊಬೈಲ್ಗಳಲ್ಲಿ ವಿಡಿಯೋ ಗೇಮ್ಸ್ಗಳನ್ನು ಆಡ್ತಾ ಇರುವಂಥದ್ದು ಇರಬಹುದು, ಅಥವಾ ಧೂಮಪಾನ, ಮದ್ಯಪಾನ, ಇವುಗಳು ವ್ಯಸನಗಳೇ ಆಗ್ತವೆ ಅಲ್ಲಿ. ಅಂದರೆ ನನಗೆ ಫ್ರೀ ಟೈಮ್ ಇದೆ, ಅದನ್ನು ನಾನು ಹೇಗೆ ಕಳೀಲಿ, ಖುಷಿ ಪಡಬೇಕು, ಅದಕ್ಕೋಸ್ಕರ ಬೇಡದ ಒಂದು ವ್ಯಸನಗಳಲ್ಲಿ ತೊಡಗುವಂಥದ್ದು, ಅಭ್ಯಾಸಗಳಲ್ಲಿ ತೊಡಗುವಂಥದ್ದು. ಹಾಗೆ ನಿದ್ರೆಯನ್ನು ಮಾಡ್ತಾ ಇರುವಂಥದ್ದು, ಹಗಲಿರುಳು ನಿದ್ರೆಯನ್ನೇ ಮಾಡ್ತಾ ಇರುವಂಥದ್ದು. ಕಲಹ ಅಂದರೆ ಜಗಳ ಆಡ್ತಾ ಇರುವಂಥದ್ದು, ತನ್ನ ನೆರೆಹೊರೆಯವರಲ್ಲಿ, ತನ್ನ ಕುಟುಂಬದವರಲ್ಲಿ. ನಮ್ಮ ಯಾವುದೇ ಒಂದು ಕೆಲಸ ಇಲ್ಲ ಅಂದಾಗ ನಮ್ಮ ಮನಸ್ಸು ಬೇರೆ ವಿಷಯಗಳಲ್ಲಿ ಓಡಾಡ್ತಾ ಇರ್ತದೆ. ಬೇರೆಯವರ ಮನಸ್ತಾಪವನ್ನು ಮಾಡ್ಕೊಳ್ತಾ
ಕಲಹದಿಂದ ಸಮಯವನ್ನು ಕಳೆಯುವಂಥದ್ದು. ಇದು ಮೂರ್ಖರ ಕೆಲಸ. ಧೀಮತಾಂ ಕಾಲಃ ಕಾವ್ಯಶಾಸ್ತ್ರ ವಿನೋದೇನ ಗಚ್ಚತಿ, ಮೂರ್ಖಾಣಾಂ ಕಾಲಃ ವ್ಯಸನೇನ ನಿದ್ರಯ ಕಲಹೇನ ವಾ ಗಚ್ಚತಿ. ಇಲ್ಲಿ ಅನ್ವಯ ನೋಡೋಣ. ಧೀಮತಾಂ ಕಾಲಃ ಕಾವ್ಯಶಾಸ್ತ್ರ ವಿನೋದೇನ, ಮೂರ್ಖಾಣಾಂ ಚ ಕಾಲಃ ವ್ಯಸನೇನ ನಿದ್ರಯ ಕಲಹೇನ ವಾ ಗಚ್ಚತಿ. ಇಲ್ಲಿ ಎಲ್ಲವೂ ತೃತೀಯ ವಿಭಕ್ತಿಯಲ್ಲಿವೆ. ವಿನೋದೇನ, ವ್ಯಸನೇನ, ನಿದ್ರಯ. ನಿದ್ರಯ ಅನ್ನುವಂಥದ್ದು ತೃತೀಯ ವಿಭಕ್ತಿ ಸ್ತ್ರೀಲಿಂಗ ಶಬ್ದ. ಕಲಹೇನ, ಮೂರ್ಖಾಣ ಮತ್ತು ಧೀಮತಾಂ ಷಷ್ಠಿ ವಿಭಕ್ತಿಯಲ್ಲಿದೆ. ವಾ ಅಂದರೆ ಅಥವಾ ಅಂತ, ಆರ್ ಅಂತ. ಇದು ಒಂದು ಅವ್ಯಯ. ಬುದ್ಧಿಮಂತಃ ಜನಾಃ ಕಾವ್ಯಾನಾಂ ಶಾಸ್ತ್ರಾಣಾಂ ಚ ಅನುಶೀಲನೇನ ಸಮಯಸ್ಯ ಸದುಪಯೋಗಂ ಕುರ್ವಂತಿ. ಪರಂತು ಮೂರ್ಖಜನಾಃ ಶಯನಂ ಕೃತ್ವಾ ಪರಸ್ಪರಂ ಕಲಹಂ ಕೃತ್ವಾ ಅಥವಾ ದುರ್ವ್ಯಸನೇನ ಅಮೂಲ್ಯ ಸಮಯಸ್ಯ ದುರುಪಯೋಗಂ ಕುರ್ವಂತಿ. ಅತಃ ವಯಂ ನಿತ್ಯಂ ವಿದ್ಯಾಭ್ಯಾಸೇನ ಪಠನೇನ ಲೇಖನೇನ ವಾ ಸಮಯಸ್ಯ ಸದುಪಯೋಗಂ ಕುರ್ಮಃ. ಸಮಯದ ಒಂದು ಸದುಪಯೋಗ, ಸತ್ ಉಪಯೋಗ, ಒಳ್ಳೆಯ ಉಪಯೋಗವನ್ನು ಮಾಡಿಕೊಳ್ಳಬೇಕು. ದೊಡ್ಡವರಿರಬಹುದು, ವಿದ್ಯಾರ್ಥಿಗಳಿರಬಹುದು. ವಿದ್ಯಾರ್ಥಿಗಳಾದವರು ತಮ್ಮ ಫ್ರೀ ಟೈಮ್ ಸಿಕ್ಕಾಗ ಯಾವುದೋ ಒಂದು ಹಾಬೀಸ್ಗಳಲ್ಲಿ, ಡ್ರಾಯಿಂಗ್ ಇರಬಹುದು, ಹಾಡು, ಡ್ಯಾನ್ಸ್ಗಳು, ಒಳ್ಳೆಯ ಒಂದು ವಿಷಯಗಳನ್ನು, ಹೊಸ ವಿಷಯಗಳನ್ನು ಕಲಿಯುವುದರಲ್ಲಿ ತಮ್ಮ ಸಮಯವನ್ನು ಉಪಯೋಗಿಸಿಕೊಳ್ಳಬಹುದು. ಪಠನೇನ, ಲೇಖನೇನ, ಬರೆಯುವುದು, ಓದುವುದು, ಈ ರೀತಿಯ ವಿಷಯಗಳಲ್ಲಿ. ಬರೀ ಶಾಲೆಯ ಒಂದು ಪಠ್ಯಪುಸ್ತಕದ ವಿಷಯಗಳು ಮಾತ್ರವೇ ಅಲ್ಲ, ಬೇರೆ ಸಾಹಿತ್ಯಗಳನ್ನು ಓದಬಹುದು, ಪುಸ್ತಕಗಳನ್ನು. ಈ ರೀತಿಯಲ್ಲಿ ತಮ್ಮ ಕಾಲವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಈ ಸುಭಾಷಿತದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಸುಭಾಷಿತ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಷಾಂ ಪರಪೀಡನಾಯ ಖಲಸ್ಯ ಸಾಧೋರ್ ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಷಾಂ ಪರಪೀಡನಾಯ ಖಲಸ್ಯ ಸಾಧೋರ್ ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಷಾಂ ಪರಿಪೀಡನಾಯ ಖಲಸ್ಯ ಸಾಧೋರ್ ವಿಪರೀತಂ ಏತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಈ ಸುಭಾಷಿತದಲ್ಲಿ ವಿದ್ಯೆ, ಎಲ್ಲರೂ ನಾವು ವಿದ್ಯೆಯನ್ನು ಕಲಿತೇವೆ, ಎಜುಕೇಶನ್ ಪಡೆದುಕೊಳ್ತೀವಿ. ಒಬ್ಬ ಖಲರಾದ ಅಂದರೆ ಕೆಟ್ಟ ಮನಸ್ಥಿತಿಯುಳ್ಳವರು ತಮ್ಮಲ್ಲಿರುವ ವಿದ್ಯೆಯನ್ನು ಯಾವುದಕ್ಕೆ ಉಪಯೋಗಿಸ್ಕೊಳ್ತಾರೆ. ಹಾಗೆ ಸಜ್ಜನರು, ದುರ್ಜನರು, ಸಜ್ಜನರು ಅಂತ ತಗೊಳ್ಬಹುದು. ಇಲ್ಲಿ ಸಜ್ಜನರಾದವರು ತಾವು ಕಲಿತ ವಿದ್ಯೆಯನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಳ್ತಾರೆ ಅನ್ನೋದನ್ನ ಈ ಸುಭಾಷಿತದಲ್ಲಿ ವಿವರಿಸ್ತಾರೆ. ವಿದ್ಯಾ ವಿವಾದಾಯ, ಯಾರಿಗೆ? ಖಲಸ್ಯ ವಿದ್ಯಾ. ಖಲರು ಅಂದರೆ ದುರ್ಜನರ ವಿದ್ಯೆ ಅನ್ನುವಂಥದ್ದು ವಿವಾದಕ್ಕೋಸ್ಕರ ಉಪಯೋಗಿಸ್ಕೊಳ್ತಾರೆ. ವಿವಾದ ಅಂದರೆ ಒಂದು ರೀತಿಯಲ್ಲಿ ವ್ಯರ್ಥವಾದಂತಹ ಒಂದು ಡಿಸ್ಕಷನ್ ಅಂತ ಹೇಳ್ತೀವಿ. ಅದರಲ್ಲಿ ಹೆಲ್ತಿ ಡಿಸ್ಕಷನ್ ಇರಲ್ಲ. ತಾನು ಸರಿ, ತಾನು ಓದಿದ್ದೇ ಸರಿ, ತನ್ನಲ್ಲಿರುವ ಒಂದು ವಿದ್ಯೆಯೇ ಶ್ರೇಷ್ಠ ಎನ್ನುವುದನ್ನು ತೋರಿಸಿಕೊಳ್ಳಿಕ್ಕೋಸ್ಕರ ಇನ್ನೊಬ್ಬರಲ್ಲಿ ವಾದವನ್ನು ಮಾಡ್ತಾ ಇರುವಂಥದ್ದು. ಅಥವಾ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಬಹುದು, ಕೆಲವರು ವಿದ್ಯಾವಂತರು ಯಾವುದೇ ಒಂದು ಒಳ್ಳೆಯ ವಿಷಯ ಸಮಾಜದಲ್ಲಿ ನಡೆದಾಗ, ಅದು ದೇಶಕ್ಕೆ ಒಳಿತಾಗುವಂಥದ್ದು ಇರಬಹುದು, ದೇಶಭಕ್ತಿ ರಿಲೇಟೆಡ್ ಇರಬಹುದು, ಯಾವುದೇ ಒಂದು ಒಳ್ಳೆಯ ವಿಷಯ ಸಮಾಜದಲ್ಲಿ ನಡೀತಾ ಇದ್ದಾಗ ಅದನ್ನು ಖಂಡಿಸ್ಲಿಕ್ಕೋಸ್ಕರನೇ ತಮ್ಮ ಒಂದು ಸೋಷಿಯಲ್ ಮೀಡಿಯಾವನ್ನು ಸೃಷ್ಟಿಸ್ಕೊಂಡಿರ್ತಾರೆ. ಇಂಥವರನ್ನ ಎಡಪಂಥೀಯರು ಅಂತ ಕರಿತೇವೆ. ಅವರಲ್ಲಿ ವಿದ್ಯೆ ಇದೆ, ನಾಲೆಜ್ ಇದೆ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋದಿಲ್ಲ. ಬೇರೆಯವರನ್ನ ಟೀಕಿಸ್ಲಿಕ್ಕೋಸ್ಕರನೇ ಅದನ್ನು ಉಪಯೋಗಿಸ್ಕೊಳ್ತಾರೆ. ವಿದ್ಯಾ ವಿವಾದಾಯ ಅಂಥವರಿಗೆ. ಹಾಗೆ ಧನಂ ಮದಾಯ, ಅವರಲ್ಲಿರುವ ಹಣ ಅವರ ಒಂದು
ಗರ್ವವನ್ನ ತೋರಿಸ್ತದೆ. ಹಣವಂತರಾಗ್ತಾರೆ, ವಿದ್ಯೆಯಿಂದ ಹಣವನ್ನ ಗಳಿಸ್ತಾರೆ, ಆದರೆ ಅದರಿಂದ ಗರ್ವವನ್ನ ಪಡ್ಲಿಕ್ಕೆ ಶುರು ಮಾಡ್ತಾರೆ. ನಾನೇ ಶ್ರೇಷ್ಠ, ನಾನೇ ಎಲ್ಲರಿಗಿಂತಲೂ ಹೆಚ್ಚು ಧನವಂತ, ಅಥವಾ ಆ ಹಣವನ್ನ ಉಪಯೋಗಿಸಿ ಸಮಾಜದಲ್ಲಿ ಒಂದು ತಮ್ಮ ಒಂದು ವ್ಯಕ್ತಿತ್ವವನ್ನ ನಿರ್ಮಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾರೆ. ಅದನ್ನ ಲಂಚದ ರೂಪದಲ್ಲಾದರೂ ಇರಬಹುದು. ಅಂದ್ರೆ ಅವರಿಗೆ ವಿದ್ಯೆ ಅವರ ಶಕ್ತಿ ಅನ್ನೋದಕ್ಕಿಂತ ಅದರಿಂದ ಪಡೆದಂತಹ ಧನವನ್ನ ತಮ್ಮ ಶಕ್ತಿಯನ್ನಾಗಿ ಉಪಯೋಗಿಸಿಕೊಂಡು ಮದದಿಂದ ತಿರುಗಾಡ್ತಾ ಇರ್ತಾರೆ. ಇನ್ನು ಶಕ್ತಿ ಪರೇಶಾಂ ಪರಿಪೀಡನಾಯ, ಅವರಲ್ಲಿರುವ ಶಕ್ತಿ ಅನ್ನುವಂಥದ್ದು ಬೇರೆಯವರ ಪೀಡನೆಗೋಸ್ಕರನೇ. ತಾವು ವಿದ್ಯಾವಂತರು ಎನ್ನುವಂತಹ ಒಂದು ದೃಷ್ಟಿಯಿಂದ ಉಳಿದವರನ್ನ, ಬಡವರು, ಅವರಿಗೆ ಏನೂ ಸಾಧ್ಯ ಇಲ್ಲ ಎಂಬಂತಹ ಒಂದು ಮನೋಭಾವದಿಂದ ಇತರರಿಗೆ ಪೀಡೆಯನ್ನ ಕಷ್ಟವನ್ನ ಕೊಡ್ತಾ ಇರುವಂಥದ್ದು. ರಾಮಾಯಣ ಮಹಾಭಾರತಗಳ ಒಂದು ಎಕ್ಸಾಂಪಲ್ಗಳನ್ನ ನಾವು ತಗೊಳ್ಳೋದಾದ್ರೆ, ರಾವಣ ಬಹಳ ವಿದ್ಯಾವಂತ. ಅವನಲ್ಲಿ ಎಲ್ಲ ಒಂದು ವೇದಗಳ ಎಲ್ಲ ವಿಷಯಗಳು ಅವನಲ್ಲಿ ಗೊತ್ತಿತ್ತು, ದೊಡ್ಡ ಶಿವಭಕ್ತನೂ ಆಗಿದ್ದ. ಆದರೆ ಅವನು ತನ್ನ ಹಣವನ್ನ ಮದಕ್ಕಾಗಿ, ಅವನ ಹಣದಿಂದ ಮದೋನ್ಮತ್ತನಾಗಿದ್ದ. ಅವನು ತನ್ನ ಶಕ್ತಿಯಿಂದ, ಹಣದಿಂದ ಹಾಗೂ ವಿದ್ಯೆಯಿಂದ. ಹಾಗೆ ದುರ್ಯೋಧನನೂ ಸಹ ಅವನಲ್ಲಿರುವ ಧನದಿಂದ ಮದೋನ್ಮತ್ತನಾಗಿ ತನ್ನ ದಾಯಾದಿಗಳಾದಂತಹ ಪಾಂಡವರನ್ನೇ ರಾಜ್ಯದಿಂದ ಹೊರಗಟ್ಟಿದ್ದ. ಅಂದ್ರೆ ದುರ್ಜನರು ತಮ್ಮಲ್ಲಿರುವ ವಿದ್ಯೆಯನ್ನ ಈ ರೀತಿಯ ಒಂದು ಕೆಟ್ಟ ಹವ್ಯಾಸಗಳಿಗೆ ಉಪಯೋಗಿಸ್ಕೊಳ್ತಾರೆ. ವಿವಾದಗಳನ್ನ ಸೃಷ್ಟಿಸಿಕೊಳ್ಳಿಕ್ಕೆ, ಬೇರೆಯವರಿಂದ ಕೆಲಸವನ್ನ ಮಾಡಿಸ್ಕೊಳ್ಳಿಕ್ಕೆ, ಅಥವಾ ತಮಗಿಂತ ಬಡವರು ಅಥವಾ ನಿರ್ಗತಿಕರಿಗೆ ಪೀಡೆಯನ್ನ ಕೊಡುವುದಕ್ಕೋಸ್ಕರ ತಮ್ಮ ವಿದ್ಯೆಯನ್ನು ಉಪಯೋಗಿಸಿಕೊಳ್ತಾರೆ. ಆದರೆ ಸಜ್ಜನರು ಸಾಧೋಹೋ ಏತತ್ ವಿಪರೀತಂ. ವಿಪರೀತ ಅಂದ್ರೆ ಕನ್ನಡದಲ್ಲಿ ನಾವು ತೀರಾ ಅತಿಯಾಯಿತು ಅಂತ ಹೇಳ್ತೀವಿ, ಆದರೆ ಸಂಸ್ಕೃತದಲ್ಲಿ ವಿಪರೀತ ಅಂದ್ರೆ ಅಪೋಸಿಟ್ ಅಂತ ಅರ್ಥ, ವಿರುದ್ಧ ಅಂತ ಅರ್ಥ. ಸಾಧುಗಳು ಅಂದ್ರೆ ಸಜ್ಜನರು ಇದಕ್ಕೆ ವಿರುದ್ಧವಾಗಿ ವರ್ತಿಸ್ತಾರೆ. ಅವರಲ್ಲಿರುವ ವಿದ್ಯೆ ಏನಕ್ಕೆ? ಜ್ಞಾನಾಯ. ಅವರು ವಿದ್ಯೆ ಸಂಪಾದಿಸುವುದು ಜ್ಞಾನಕ್ಕೋಸ್ಕರ, ನಾಲೆಜನ್ನು ಹೆಚ್ಚಿಸಿಕೊಳ್ಳಿಕ್ಕೆ ವಿದ್ಯೆಯನ್ನ ಉಪಯೋಗಿಸ್ಕೊಳ್ತಾರೆ. ಮತ್ತೆ ಮತ್ತೆ ತಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ತಾ ಇರ್ತಾರೆ. ಹಾಗೆ ಅವರಲ್ಲಿರುವ ಹಣವನ್ನ ದಾನಕ್ಕೋಸ್ಕರ ಉಪಯೋಗಿಸ್ತಾರೆ. ಇನ್ನು ತಮ್ಮ ಶಕ್ತಿಯನ್ನ ರಕ್ಷಣಾಯ, ಬೇರೆಯವರನ್ನ ರಕ್ಷಿಸ್ಲಿಕ್ಕೋಸ್ಕರ ತಮ್ಮ ಶಕ್ತಿಯನ್ನ ಉಪಯೋಗಿಸ್ತಾರೆ. ಈ ರೀತಿಯ ಎರಡೂ ಮನಸ್ಥಿತಿ ಇರುವವರನ್ನ ನಾವು ಇಂದಿಗೂ ಸಮಾಜದಲ್ಲಿ ನೋಡಬಹುದು. ತಮ್ಮಲ್ಲಿ ವಿದ್ಯೆ ಇದ್ದರೂ ಸಹ ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ಸಮಾಜದ ಉದ್ಧಾರಕ್ಕಾಗಿ ಉಪಯೋಗಿಸಿಕೊಳ್ಳದೆ ತಮ್ಮ ಒಂದು ಸ್ವಾರ್ಥಕ್ಕಾಗಿ ಬೇರೆಯವರಿಗೆ ಪೀಡೆಯನ್ನು ಕೊಡುವುದಕ್ಕೋಸ್ಕರವೇ ಉಪಯೋಗಿಸಿಕೊಳ್ಳುವಂಥವರು. ಹಾಗೆ ಅದಕ್ಕೆ ವಿರುದ್ಧವಾಗಿ ತಮ್ಮಲ್ಲಿರುವಂತಹ ವಿದ್ಯೆಯನ್ನ ಬೇರೆಯವರಿಗೆ ದಾನವನ್ನಾಗಿ, ವಿದ್ಯೆಯನ್ನೂ ಸಹ ದಾನವನ್ನಾಗಿ ಕೊಡುವಂಥದ್ದು. ತಮ್ಮಲ್ಲಿರುವ ತಾವು ಕಷ್ಟಪಟ್ಟು ದುಡಿದ ಹಣದಲ್ಲಿ ಒಂದಂಶವನ್ನು ದಾನವಾಗಿ ಕೊಡುವಂಥದ್ದು. ಸಮಾಜಕ್ಕೆ ಒಂದು ಸಹಾಯವನ್ನ ಮಾಡುವಂತಹ ಒಂದು ಕೆಲಸವನ್ನು ಮಾಡುವಂತಹ ಸಜ್ಜನರು ನಮ್ಮ ಸಮಾಜದಲ್ಲಿ ಇದ್ದಾರೆ. ಇಲ್ಲಿ ಅನ್ವಯವನ್ನ ನೋಡಿದ್ರೆ, ಖಲಸ್ಯ ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಚ ಭವತಿ. ಖಲರ ದುರ್ಜನರ ವಿದ್ಯೆ ಅನ್ನುವಂಥದ್ದು ವಿವಾದಕ್ಕೋಸ್ಕರ, ಧನ ಅನ್ನುವಂಥದ್ದು ಮದಕ್ಕೋಸ್ಕರ, ಶಕ್ತಿ ಪರೇಶಾಂ ಪರಿಪೀಡನಾಯ. ಪರಂ ಆದರೆ ಸಾಧೋಹೋ ಏತದ್ ವಿಪರೀತಂ, ಅವರಲ್ಲಿರುವ ಅಪೋಸಿಟ್ ಆಗಿ ಏನನ್ನ ಮಾಡ್ತಾರೆ? ವಿದ್ಯೆ, ಅವರಲ್ಲಿರುವ ವಿದ್ಯೆ ಜ್ಞಾನಾಯ, ಧನಂ ದಾನಾಯ, ಶಕ್ತಿ ರಕ್ಷಣಾಯ ಚ ಭವತಿ. ದುಷ್ಟಃ ಜನಃ ವಿದ್ಯಾಯಾಹ ಉಪಯೋಗಂ ಕಲಹಾರ್ಥಂ ಕರೋತಿ. ವಿವಾದ ಅಂದ್ರೆ ಇಲ್ಲಿ ಕಲಹದ ಒಂದು ಅರ್ಥದಲ್ಲಿ ತೆಗೆದುಕೊಂಡಿದ್ದಾರೆ. ಧನಸ್ಯ ಉಪಯೋಗಂ ಅಹಂಕಾರಾರ್ಥಂ ಕರೋತಿ, ಸಾಮರ್ಥ್ಯಸ್ಯ ಉಪಯೋಗಂ ಅನ್ಯೇಷಾಂ ಪೀಡನಾರ್ಥಂ ಚ ಕರೋತಿ. ಇವೆಲ್ಲವೂ ಅಹಂಕಾರಾರ್ಥಂ, ಪೀಡನಾರ್ಥಂ ಇವೆಲ್ಲವೂ ಚತುರ್ಥಿ ವಿಭಕ್ತಿಯಲ್ಲಿ ಇರುವಂಥದ್ದು. ಕಿಂತು ಸಜ್ಜನಸ್ಯ ಸ್ವಭಾವಃ ಏತಸ್ಯ ವಿಪರೀತಃ ಭವತಿ. ಸಹ ವಿದ್ಯಾಯಾಃ ಉಪಯೋಗಂ ಅನ್ಯೇಷಾಂ ಜ್ಞಾನವರ್ಧನಾರ್ಥಂ, ಧನಸ್ಯ ಉಪಯೋಗಂ ದಾನಾರ್ಥಂ ಕರೋತಿ, ಸಾಮರ್ಥ್ಯಸ್ಯ ಉಪಯೋಗಂ ದುರ್ಬಲಾನಾಂ ರಕ್ಷಣಾರ್ಥಂ ಚ ಕರೋತಿ. ಅಂದ್ರೆ ಇಲ್ಲಿ ಮೇಲೆ ಹೇಳಿರುವಂತಹ 3 ಸುಭಾಷಿತಗಳಲ್ಲೂ ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನುವಂಥದ್ದು. ಯಾವಾಗಲೂ ನಾವು ವಿದ್ಯೆಯ ಸಂಪಾದನೆಯನ್ನ ಮಾಡ್ತಾ ಇರಬೇಕು, ವಿದ್ಯೆಯನ್ನ ಕಲಿತಾ ಇರಬೇಕು. ವಿದ್ಯೆ ಕಲಿಯುವುದು ಅನ್ನುವಂಥದ್ದು ನಿರಂತರವಾಗಿರಬೇಕು. ನಮ್ಮಲ್ಲಿ ಎಷ್ಟೇ ರೂಪ ಇರಲಿ, ಯವ್ವನ ಇರಲಿ, ನಾವು ಯಾವುದೇ ಒಂದು ಉಚ್ಚ ಕುಲದಲ್ಲಿ ಜನಿಸಿದರೂ ಸಹ ವಿದ್ಯೆಯನ್ನ ಸಂಪಾದಿಸಿ ಆ ವಿದ್ಯೆಯಿಂದ ಯೋಗ್ಯತೆಯನ್ನ ಪಡೆದು, ಹಿಂದಿನ ತರಗತಿಯಲ್ಲಿ ಬಂದ ಹಾಗೆ ವಿದ್ಯಾ
ದದಾತಿ ವಿನಯಂ ವಿನಯಾತ್ಯಾತಿ ಪಾತ್ರತಾಂ. ಆ ರೀತಿಯಲ್ಲಿ ನಮ್ಮ ಸಂಪಾದನೆಯನ್ನು ನಾವು ಮಾಡಿಕೊಳ್ಳಬೇಕು. ಹಾಗೆ ಎರಡನೆಯ ಸುಭಾಷಿತದಲ್ಲಿ ನಮ್ಮ ಕಾಲವನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗವನ್ನು ಮಾಡಿಕೊಳ್ಬೇಕು. ನಾವು ಬುದ್ಧಿವಂತರಾಗಿದ್ದರೆ ಕಾವ್ಯಶಾಸ್ತ್ರ ಮೊದಲಾದ ಒಂದು ವಿಷಯಗಳನ್ನು ತಿಳಿದುಕೊಳ್ಳುತ್ತಾ ಅದನ್ನು ನಾವು ಎಂಟರ್ಟೈನ್ಮೆಂಟ್ ಅಂತ ತಿಳ್ಕೊಂಡು ಕಾಲವನ್ನು ಕಳಿತೀವಿ. ಆದರೆ ಮೂರ್ಖರಾದವರು ವ್ಯಸನ, ನಿದ್ರೆ, ಕಲಹ ಇವುಗಳಿಂದ ತಮ್ಮ ಕಾಲವನ್ನು ವ್ಯರ್ಥ ಮಾಡ್ತಾರೆ. ಹಾಗೆ ಮೂರನೆಯ ಸುಭಾಷಿತದಲ್ಲಿ ನಾವು ಸಜ್ಜನರಾಗಿರಬೇಕು, ದುರ್ಜನರಾಗಿರಬೇಕು. ನಮ್ಮಲ್ಲಿರುವ ವಿದ್ಯೆಯನ್ನು ಯಾವ ರೀತಿಯಲ್ಲಿ ಉಪಯೋಗಿಸಿಕೊಂಡು ಸಮಾಜಕ್ಕೆ ನಾವು ಸಹಾಯವನ್ನು ಮಾಡಬೇಕು ಎನ್ನುವಂಥದ್ದನ್ನು ಈ ಸುಭಾಷಿತದಲ್ಲಿ ನೋಡಿದ್ದೀವಿ. ಮುಂದಿನ ಸುಭಾಷಿತಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.